ವೆಲ್ಕಮ್ ಟು ನಮ್ಮ ಆಂಟಿ ಮನೆ ಗೃಹ ಪ್ರವೇಶ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಂಜೆ ತನ್ನ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಆಂಟಿ ಅಂಕಲ್ ಮನೆ ಗೃಹ ಪ್ರವೇಶ ಇದೆ. ಇವತ್ತು ನಾಳೆ 7th 8th ಪೂಜೆ ಇಟ್ಕೊಂಡಿದ್ದಾರೆ. ಸೊ ಆ ಪೂಜೆ ಮತ್ತು ಮನೆ ಸ್ಪೆಷಾಲಿಟಿ ಎಲ್ಲ ತೋರಿಸ್ತೀನಿ ನಿಮಗೆ, ಬನ್ನಿ. ಸೊ ನಾನು ಆಗಲೇ ಹೇಳ್ದಂಗೆ 7th and 8th ಮೇ ಮನೇಲಿ ಮಾತ್ರ ಪೂಜೆ ಹೋಮ ಎಲ್ಲ ಇಟ್ಕೊಂಡಿದ್ರು. ಆ್ಯಂಡ್ ಗೃಹ ಪ್ರವೇಶ ಡೇಟ್ ಬಂದು 25th ಇತ್ತು. ನಾನು ಬಂದಿದ ತಕ್ಷಣ ಫಸ್ಟ್ ಹೋಮ ಕರ್ಕೊಂಡು ಹೋಗಿದ್ದೆ ದೇವ್ರ ಮನೆಗೆ, ಈ ಲೈಟ್ ನೋಡು ಬಾ ಅಂತ. ಲೇಟರ್ ಅರೌಂಡ್ 7:30 ಸಂಜೆ ಪೂಜೆ ಸ್ಟಾರ್ಟ್ ಆಯಿತು. ಆಲ್ಸೋ ಮಾರನೇ ದಿನ ಬೆಳಗ್ಗೆ ಹೋಮ ಎಲ್ಲ ಇದ್ದಿದ್ರಿಂದ ಅದ್ರ ಪ್ರಿಪರೇಷನ್ ನಡೀತಿತ್ತು. ದೇವ್ರ ಮನೆಗೆ 3 ಹೊಸ ಬೆಳ್ಳಿ ಫೋಟೋ ಫ್ರೇಮ್ ತರಿಸಿದ್ರು. ಕಲರಿಂಗ್ ಡ್ರಾಯಿಂಗ್ ಬುಕ್ ಅಂತ ಅನ್ಕೊಂಡು ಡ್ರಾ ಮಾಡ್ತಿದ್ದೀರಾ ಏನು? ಸೊ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋಕ್ಕಂತ ಕೂತ್ಕೊಂಡ್ವಿ. ಕ್ಲೋಸ್ ರಿಲೇಟಿವ್ಸ್ ಮಾತ್ರ ಇದ್ದಿದ್ದರಿಂದ ಹೊರಗಿಂದ ಏನೂ ತರಿಸಿರ್ಲಿಲ್ಲ. ಖುಷಿ ಮಾಮ್ಸ್ ಬಟ್ಸು ಬೇಗ ಬೇಗ. ಖುಷಿ ಮಾಡಿದ್ದು ಸ್ಪೆಷಲ್ ಒಬ್ಬಟ್ಟು. ನಾನು ಮಾಡಿದ್ದು ತಿನ್ಬೋದಾ? ತಿನ್ನಂಗಿಲ್ಲ. ಈಗ ತಿನ್ನಂಗಿಲ್ಲ ಅವರು ಕಣೆ. ಅವ್ರು ಖಾಲಿನೇ ಮಾಡ್ಬಿಟ್ಲು. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ವತಂದಾರ್ ಮಂತನ ಅಲ್ಲ, ಪಕ್ಕಾಸೂರು ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಏನ್ ಸಾನಿದ್ಯೋ, 1 ನಿಮಿಷ ಕಾಯಕ್ಕಾಗಲ್ವಾ? ಮಾರನೇ ದಿನ ಬೆಳಗಿನ ಜಾವ 5:30ಗೆ ಪೂಜೆ ಸ್ಟಾರ್ಟ್ ಆಗ್ತಿತ್ತು. ಸೊ ಊಟ ಆಗಿದ ತಕ್ಷಣ ದೇವ್ರ ಮನೆ ಲಕ್ಷ್ಮಿ ಕುಣಿಸೋದು ಆ ಥರ ಪ್ರಿಪ್ರೇಷನ್ಸ್ ನಡೀತಿತ್ತು. ಯಾಕೆ ಆಗುತ್ತೆ. ಆಂಟಿ ಯಾಕೆ ಮಿಡಲಲ್ಲಿ ಕಿಚನ್ ಬೇಡ ಅಂದ್ರಿ? ಕಿಚನ್ ಬೇಡ ಅಂದ್ರಂತೆ. ಅಂದರೆ ಇಲ್ಲಿ ಬರುತ್ತಲ್ಲ, ಇಲ್ಲಿ. ಹಾಂ, ಓಕೆ ಓಕೆ. ಏನಂದೆ, ಇನ್ನೊಂದ್ಸಲ ಹೇಳು. ನಂಗೆ ನೀನೇ ಡೌಟ್ ಖುಷಿ. ನೆಕ್ಸ್ಟ್ ಡೇನೇ ಹೊಸ ಮನೆ ಹಾಲು ಉಗ್ಸೋ ಶಾಸ್ತ್ರ ಇಟ್ಕೊಂಡಿದ್ವಿ. ಮೇ 7th 8th ಆ್ಯಂಡ್ 24th ಈವ್ನಿಂಗ್ ಏನೇನು ಪೂಜೆ ಎಲ್ಲ ಆಯಿತು ಫುಲ್ ಹಾಕಿದ್ರೆ ಡೆಫಿನೆಟ್ಲಿ ಬೋರಿಂಗ್ ಅನ್ಸುತ್ತೆ. ಸೊ ಅದ್ರ ಗ್ಲಿಮ್ಸಸ್ ರೆಡಿ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಬಲಗಾಲು ಒಳಗಿಟ್ಟು ಬಾರಮ್ಮ ದೇವತೆ, ನಗು ನಗುತ್ತಾ ಬಾರೆ ಬಾಸಂತೆ, ಮುದ್ದು ಹೂವಂತೆ ಉಕ್ಕೋ ಹಾಲಂತೆ. ಹೊಸ ಬಾನು ಹೊಸ ಭೂಮಿ ನೀ ಹೆಜ್ಜೆ ಇಟ್ಟಲ್ಲಿ, ಹೊಸದಾದ ರಾಗ ಆಲಾಪ ಈಗ ನಿನ್ನಲ್ಲೇ, ನಿನ್ನ ಕಣ್ಣಲ್ಲೇ. ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ ಬಾರಮ್ಮ, ಲಕ್ಷ್ಮೀ ಬಾರಮ್ಮ. ಒಂದೊಂದು ಮನಸ್ಸಲ್ಲೂ 100 ಭಾವ ಸಂಚಾರ, ಒಂದೊಂದು ಕ್ಷಣದಲ್ಲೂ ಕಾಲಕ್ಕೆ ತಕ್ಕ ಅವತಾರ. ಗೆಲ್ಲಬೇಕು ಹಂಗಿನ ಬದುಕ ಮೆಟ್ಟಿ ನಿಲ್ಲುತ್ತಾ, ನೋವನ್ನು ನಲಿವಂತೆ ಸ್ವೀಕಾರ ಮಾಡುತ್ತಾ, ಬದುಕನ್ನು ತೂಗೋ ಚೆಲುವೆ ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ. ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ. ಹೊಸ ಬಾನು ಹೊಸ ಭೂಮಿ ನೀ ಹೆಜ್ಜೆ ಇಟ್ಟಲ್ಲಿ, ಹೊಸದಾದ ರಾಗ ಆಲಾಪ ಈಗ ನಿನ್ನಲ್ಲೇ, ನಿನ್ನ ಕಣ್ಣಲ್ಲೇ. ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ. ಒಂದೇ ದಿನ ಲಕ್ಷ್ಮೀ ಪೂಜೆ, ಮನೆ ಇನಾಗ್ರೇಷನ್, ಹಾಲು ಉಗ್ಸೋ ಶಾಸ್ತ್ರ, ಹೋಮ ಇದೆಲ್ಲ ಇದ್ದಿದ್ದರಿಂದ ನಾನು ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಈ ವ್ಲಾಗ್ನ ನಾನು 24th ಈವ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ರೆಡಿ ಆಗೋಷ್ಟೊತ್ತಲ್ಲಿ ಪ್ರೀವಿಯಸ್ ಡೇ ಇನ್ಸ್ಟಾದಲ್ಲಿ ಚೆಕ್ ಮಾಡಿ ಕಿಚನ್ ಡೆಕೋರ್ ಅವ್ರನ್ನ ಕರೆಸಿದ್ದೆ. ಅವರು ಪಾಪ ಒಂದೇ ದಿನದಲ್ಲಿ ಬುಕ್ಕಿಂಗ್ ಕನ್ಫರ್ಮ್ ಮಾಡಿಕೊಂಡು ಚೆನ್ನಾಗಿ ಮಾಡಿಕೊಟ್ರು. ಮೀನ್ ವೈಲ್ ಹಾಲಲ್ಲಿ ಡೆಕೋರೇಷನ್ ಕಂಪ್ಲೀಟಾಗಿ ನಡೆದಿತ್ತು. ದೇವಸ್ಥಾನಕ್ಕೆ ಹೋಗಿ ದೇವ್ರು ಕರ್ಕೊಂಬರೋದೊಂದು ಬಾಕಿ ಇತ್ತು. ಹಾಯ್ ಖುಷಿ ಮಾಮ್ಸ್, ಡೇ 2 ಹೌ ಆರ್ ಯು ಫೀಲಿಂಗ್? ಎಷ್ಟು ಎಕ್ಸೈಟ್ ಆಗಿದೆ ಅವತ್ತು ಪೂಜೆ ದಿನದ್ದು ಆ್ಯಂಡ್ ಇದು. ಹೌ ಮಚ್ ಆರ್ ಯು ಎಕ್ಸೈಟೆಡ್? ಏನು ನಡೀತಿದೆ ಮನೇಲಿ ಹೇಳಿ. ಖುಷಿ ಮಾಮ್ ಫೋಟೋಸ್ ತಗೋತಿದ್ದಾಳೆ.
ಇರಿ ಯಾರ್ಯಾರು ಹೆಂಗ್ ರೆಡಿ ಆಗಿದ್ದಾರೆ ತೋರಿಸ್ತೀನಿ. ನಾನು ಖುಷಿ ಮಾಮ್ಸ್ ಟ್ವಿನ್ನಿಂಗ್. ನಾನು ತುಂಬಾ ಜಾಸ್ತಿ ನನ್ನ ಡ್ರೆಸ್ ನೋಡಿ ಗೈಸ್. ಟಂಟಡಾನ್. ಸೊ ನಮ್ಮ ಅಮ್ಮನೂ ರೆಡಿ ಆಗಿದ್ದಾರೆ ನೋಡಿ. ನಾನು ಟಂಟಣ ಅಂತಂದ್ಲ ನಾನು ಏನಿಲ್ಲ ಟಂಟಣ ಹೇಗ್ ಕಾಣಿಸ್ತಿದೀವಿ ಕಮೆಂಟ್ ಮಾಡಿ ಗೈಸ್. ನಮ್ಮ ಅಕ್ಕ ಹಾಕಿರೋದು ಗೈಸ್. ನಮ್ಮ ಅಕ್ಕ ಹೆಂಗ್ ರೆಡಿ ಆಗಿದ್ದಾಳೆ ತೋರಿಸ್ತೀನಿ ರೀ. ಆಕ್ಚುಲಿ ಅವತ್ತು ಸೇಮ್ ಸ್ಯಾರಿ ಕಲರ್ ಇತ್ತು. ಅವತ್ತು ಪಿಸ್ತಾ ಅಂದ್ಬಿಟ್ಟು ಅವತ್ತು ಪಿಸ್ತಾ ತಗೊಂಡಿದ್ದೆ, ಇವತ್ತು ಪಿಸ್ತಾ ತಗೊಂಡಿದ್ದೆ. ಸ್ವಲ್ಪ ಡಿಫ್ರೆನ್ಸ್ ಇದೆ. ಹೋಪ್ ಅದಕ್ಕಿಂತ ಇದೆ ಜಾಸ್ತಿ ಇಷ್ಟ. ನಾನೇ ಉಡ್ಸಿರೋದು ಫ್ರೆಂಡ್ಸ್. ಸೊ ಇದು ಫೋಟೋಶೂಟ್ಗಂತ ನಮ್ಮ ಅಂಕಲ್ ಆಂಟಿ ಮಾಡಿಸಿದ್ದು. ಆ್ಯಂಡ್ ಮಠದಿಂದ ಸ್ವಾಮಿಗಳು ನಾಳೆ ಬರ್ತಿದ್ದಾರೆ. ಸ್ಟೇರ್ ಕೇಸ್ ಎಲ್ಲ ಡೆಕೋರೇಷನ್ ಆಗಿದೆ. ಈ ಫೋಟೋಶೂಟ್ ಅಂತೂ ಮುಗಿಯಲ್ಲ ಗೈಸ್ ಇವ್ರದ್ದು. ನಂದು ಮಾತ್ರ ಯಾರೂ ತೆಗಿಲಿಲ್ಲ. ಈ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹಿಂಗೆ ಜಗಳ ಆಡೋದು. ಏನು ಮಾಡೋಕ್ಕಾಗಲ್ಲ, ಸೀರೆ ಒಂದು ಉಟ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಅಕ್ಕ ಮದ್ವೆ ಆಗಿ 2 ಮಕ್ಕಳು ಇದೆ ಅವಕ್ಕ. ಕಂಪ್ಯಾರಿಟಿವ್ಲಿ ಐ ಸೆಟ್. ಈ ಮನೆ ಯಜಮಾನಿ ತೋರಿಸ್ತೀನಿ ರೀ. ಈ ಕಡೆ ಟರ್ನ್ ಟಣ. ಚಿಕ್ಕ ಹುಡುಗಿ ತರ ಕಾಣ್ತಿದ್ದೀರಾ ನಿಜ. ನೋಡಿ ಇಷ್ಟು ಉದ್ದ ಮಗಳು, ಮಗಳಿಗಿಂತ ಅಮ್ಮನೇ ಯಂಗ್. ಸ್ಯಾರಿ ಚೆನ್ನಾಗಿದೆಯಾ ಗೈಸ್? ಕರೆಕ್ಟ್, ಇದಂತೂ ಸತ್ಯ ಹೇಳಿದೆ ಅಲ್ವಾ ಆಂಟಿ? ಅಮ್ಮ, ಹೌ ಯು ಫೀಲಿಂಗ್ ಅಮ್ಮ? 5 years ಗೃಹ ಪ್ರವೇಶ ಚೆನ್ನಾಗ್ ಅನ್ಸ್ತದೆ. ಖುಷಿ ಆಯ್ತಾ ಐತೆ. ಖುಷಿ ಆಗ್ತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ. ಸೊ ಇಲ್ಲಿ ಕಿಚನ್ ಇದೆಲ್ಲ ಆಲ್ಮೋಸ್ಟ್ ಆಗ್ತಾ ಇದೆ. ಆಲ್ಮೋಸ್ಟ್ ಆಗಿದೆ ಆ್ಯಕ್ಚುಲಿ. ಕಣ್ಮುಚ್ಕೊಂಡು ಕರ್ಕೊಂಬ ಬೇಗ ಬಾ. ಏನು ಅಡ್ಡ ಇಲ್ಲ, ಎಲ್ಲ ಕ್ಲೀನ್ ಮಾಡಿದೀವಿ. ಜಾಸ್ತಿ ಆಗಿಲ್ಲ ತಾನೆ? ಡೆಕೋರೇಷನ್ ಮಾಡಿಸಿ ಅಂತ ಅವಳೇ ಕರ್ಸಿ ಮಾಡ್ಸಿರೋದು. ಇವಳು ಚೆನ್ನಾಗ್ ಮಾಡೋರೆ. ನಾವು ಅದೇ ಫೋಟೋ ಇಲ್ಲ ಇವಾಗೆ ನನಗೆ ಗೊತ್ತೇ ಇಲ್ಲ. ಇವಳೇ ಕರ್ಸಿ ಮಾಡ್ಸಿರೋದು. ಅಂಕಲ್ ಅಲ್ಲೇ ನೋಡ್ಬಿಟ್ಟು ಯಾರು ಇದು ಮಾಡಿಸಿದ್ದು, ನಿಮ್ಮ ಆಂಟಿ ಕೈಲಿ ದುಡ್ಡು ನಿಜ ಹಂಗೆ ಅಂದ್ರು. ಇಲ್ಲಿ ಕೆಳಗಡೆ ಬಾಡಿಗೆ ಕೊಟ್ಟಿದ್ದಾರೆ. ಸೊ ಮೇಲೆ ಹತ್ಕೊಂಡು ಹೋದ್ರೆ ನಮ್ಮ ಆಂಟಿ ಮನೆ. ಸೊ ಚಪ್ರ ಅಂತೂ ಸೈಕಲ್ ಹಾಕಿದ್ದಾರೆ, ತೋರಿಸ್ತೀನಿ ರೀ. ಗೈಸ್, ಒನ್ ಮೋರ್ ಥಿಂಗ್. ಪಾಪು 1 ವರ್ಷ. ಹ್ಯಾಪಿ ಬರ್ತ್ಡೇ. 24th ಮೇ. ಯಾ. ಇವತ್ತು ಖುಷಿ ಮಾಮ್ಸ್ನ ಎಳ್ಕೊಂಡು ಒಂದು ಚಿಕ್ಕ ಮಿನಿ ಹೋಮ್ ಟೂರ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇರೋದು ಮನೆ, ಕೆಳಗಡೆ ಆಫೀಸ್ ಎಲ್ಲ ಇದೆಯಂತೆ. ಈ ಕಡೆ ಲೆಟ್ಸ್ ಗೋ. ಮೇನ್ ಡೋರ್ ತೋರಿಸ್ಬೇಕಾ? ಸರಿಯಾ? Yes, of course. ಇಲ್ಲಿ ಇದು. ಅಂಡ್ ಐ ಲೈಕ್ ದಿಸ್ ಥಿಂಗ್ ಖುಷಿ ಮಾಮ್ಸ್. ಹಾ, ನನಗೂ ಇದು ಇಷ್ಟ ಆಯ್ತು. ಇದು ಚೆನ್ನಾಗಿದೆ. ಓಕೆ, ಓಪನ್ ಮಾಡಿ. ಓಪನ್ ಮಾಡಿ ಹೋಗೋಣ. ಐ ನೋ ಪಾಸ್ವರ್ಡ್. ಐ ವಿಲ್ ನಾಟ್ ಟೆಲ್ ಎನಿವನ್. ಅಷ್ಟೊಂದು ಇದೆಯಾ? ಓಕೆ ಟಣ. ವೆಲ್ಕಮ್ ಟು ಸುವರ್ಣ ನಿಲಯ. ಎಂಟರ್ ಆಗ್ತಿದ್ದಂಗೆ ಗಣೇಶ ಅದೇನೋ ಹೇಳ್ತಾರಲ್ಲ, ಏನು ವಿಘ್ನ ವಿನಾಶ. ಸೊ ಏನೇ ವಿಘ್ನ ಬಂದ್ರು ಇಲ್ಲೇ ಸ್ಟಾಪ್ ಆಗ್ಬೇಕು, ಮನೆ ಒಳಗೆ ಬರಬಾರ್ದು. ಸೊ ಬನ್ನಿ ಒಳಗಡೆ.
ಈ ಕಡೆ ಬಂದ್ರೆ ಲಿಫ್ಟ್ ಇದೆ, ಅದು ಸ್ವಲ್ಪ ಇನ್ನ ಪೆಂಡಿಂಗ್ ಅಲ್ಲಿ ಇದೆ, ಆಮೇಲೆ ನೋಡೋಣ. ಅದು ಎಲ್ಲ ಅಂದ್ರೆ ಗೃಹ ಪ್ರವೇಶ ಎಲ್ಲ ಆದ್ಮೇಲೆ ಅದು ಕಂಪ್ಲೀಟ್ ಆಗುತ್ತೆ. ನೀವು ಮಾತ್ರ ಹೋಗ್ಬೇಕಂತನಾ? ಎಸ್ ಆಫ್ ಕೋರ್ಸ್, ನಾವು ಮಾತ್ರ ಹೋಗ್ಬೇಕು ಅಂತ. ಬಂದ್ರೆ ಎಲ್ರು ಹಾಳ್ ಮಾಡ್ಬಿಡ್ತಾರೆ ಓದ್ತಿ. ಸೊ ದಿಸ್ ಇಸ್ ದ ಹಾಲ್. ನಟರಾಜ ಇಡಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದೀನಿ, ಇಡ್ತಾ ಇಲ್ಲ. ಆಕ್ಚುಲಿ ನಾನು ನಿಂಗೆ ಹೇಳೋಣ ಅನ್ಕೊಂಡೆ, ನೀನ್ ಮೇಲ್ ಡ್ಯಾನ್ಸ್ ಮಾಡ್ತೀಯಲ್ಲ, ನಟರಾಜ ಸ್ಟ್ಯಾಚು ಇಟ್ಸ್. ಮೇಲ್ ಅಲ್ಲ ನಾನು ಹೇಳಿದ್ದು, ಇಲ್ಲಿ ಮೇಲ್ ಯಾರು ನೋಡ್ತಾರೆ? ಓಕೆ, ಖುಷಿ ಮಾಮ್ಸ್ಗೆ ಈ ಏರಿಯಾದಲ್ಲಿ ನಟರಾಜ ಸ್ಟ್ಯಾಚು ಬೇಕಂತೆ. ಯೋರ್ ಡ್ಯಾಡ್ ಇಸ್ ಓನ್ಲಿ ನಟರಾಜ, ಶಿ ವಾಂಟ್ ಅನದರ್ ನಟರಾಜ ಅಂತ. ಇಲ್ಲಿ ಇಷ್ಟು ದೊಡ್ಡದು ಬರುತ್ತೆ. ಐ ಆಮ್ ರಿಕ್ವೆಸ್ಟಿಂಗ್. ಆಮೇಲೆ ಇಲ್ಲಿ ಎಲ್ ಶೇಪ್ ಸೋಫಾ. ಓಕೆ, ಇಲ್ಲಿ ಟಿವಿ ಬರುತ್ತೆ. ಅಲ್ಲಿ ಟಿವಿ ಬರುತ್ತೆ. ಇದ್ರ ಹಿಂದೆಗಡೆ ಸ್ಕ್ರೀನ್ ಇದೆ, ಕರ್ಟನ್ ಚೆನ್ನಾಗಿತ್ತು ಅದು. ಅದ್ ಕವರ್ ಮಾಡಿದ್ದಾರೆ ಕರ್ಟನ್ಸ್. ಅದೇನೋ ರಿಮೋಟ್ ಕಂಟ್ರೋಲ್ ಸಮಥಿಂಗ್. ಫ್ಯಾನು ರಿಮೋಟ್ ಕಂಟ್ರೋಲ್. ಫ್ಯಾನು ರಿಮೋಟ್. ಸಾವುಕಾರ ಮಂದಿ ಗೈಸ್, ಬನ್ನಿ. ನೆಕ್ಸ್ಟ್ ಶಿವ ಪಾರ್ವತಿ ಸೆಂಟರ್ ಆಫ್ ಅಟ್ರಾಕ್ಷನ್ ಫಾರ್ ಟುಡೇ. ಬನ್ನಿ ತೋರಿಸ್ತೀನಿ. ನಮ್ಮ ಅಮ್ಮನ ಅಡ್ಗೆ ಮನೆ. ಇದು ನಮ್ಮ ಅಕ್ಕ ಮಾಡಿಸಿದ್ದು. ಯಾ, ಅಕ್ಕನೇ ಡಿಸೈನ್ ನ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಸರ್ಚ್ ಮಾಡಿ ಅಮ್ಮಗೆಲ್ಲ ಒಪ್ಸಿ, ಅಕ್ಕನೇ ಅವ್ರು ಯಾರೋ ಅಂದ್ರೆ ಡೆಕೋರೇಷನ್ ಮಾಡೋರ್ನೆಲ್ಲ ಕರ್ಸಿ ಡೆಕೋರೇಷನ್ ಮಾಡ್ಸಿರೋದು. ನಮ್ಮ ಅಪ್ಪಗೆ ಇನ್ನೂ ಗೊತ್ತಿಲ್ಲ ಡೆಕೋರೇಷನ್ ಮಾಡಿರೋದು. ಬಂದ್ಬಿಟ್ಟು ಖುಷಿ ಟ್ಯಾಪ್ ಏನೋ ಪ್ರಾಬ್ಲಮ್ ಆಗಿತ್ತು, ಅಂಕಲ್ ನೋಡಕ್ ಬಂದ್ರು. ಸಡನ್ ಆಗಿ ಹೀಸ್ ಲೈಕ್, ಯಾರಿದು ಏನಿದೆಲ್ಲ ಮಾಡಿಸಿದ್ದು? ನೋಡಿದ್ರು ಆಲ್ರೆಡಿ, ನೋಡಿದ್ರು, ಅದೇ ಬಂದ್ ನೋಡಿದ್ರು. ಯಾರಿದೆಲ್ಲ ಮಾಡಿಸಿದ್ದು ಅಂದ್ರು. ಆಂಟಿ ಅಂಕಲ್ ಅಂತ ಅಂದೆ. ಅದಕ್ಕೆ ಐಡಿಯಾ ಯಾರು ಕೊಟ್ಟಿದ್ದು ಅಂದ್ರೆ ನಾನೇ ಅಂಕಲ್ ಅಂದ್ರೆ, ನೀನ್ ಇದೆಯಲ್ಲ ಸುಬ್ಬಿ ನೀನು ಅಂತ ಅಂದ್ರು. ಅಂಡ್ ಇಲ್ಲಿ ಬನ್ನಿ, ದಿಸ್ ಇಸ್ ಮೀ ಮೈ ಕಸಿನ್ಸ್. ಇದ್ಯಾರು ಇಷ್ಟೊಂದೆಲ್ಲ ಹುಡುಗಿರಿಲ್ಲ. ದಿಸ್ ಇಸ್ ಮೀ. ಓಕೆ, ಇಶಾ. ಓಕೆ, ತನು ಅಕ್ಕ. ಓ ವಾವ್, ಸೋ ನೈಸ್. ಅದಕ್ಕೆ ಪರ್ಫೆಕ್ಟ್ ಅಂತ ಇರೋದು. ತನು ಅಕ್ಕ. ಇನ್ ಯಾರ್ಯಾರು ಇದಾರೆ ನನಗೆ? ತೇಜ. ತೇಜ. ಓಕೆ, ಆಮೇಲೆ ಇದು ಇನ್ನೊಂದು ಗರ್ಲ್ ಪಾಪು ಆಗಿಲ್ಲ ಅನ್ಫಾರ್ಚುನೇಟ್ಲಿ. ಯಾರಾದ್ರೂ ಹೋಲ್ಡ್ ಅಲ್ಲಿ ಇಡೋಣ. ಅಂಡ್ ಇಲ್ಲಿ ತುಂಬಾ ಇಷ್ಟ ಆಯ್ತು. ಇದು ಅಷ್ಟೇ ಮೈ ಫೇವ್ರೇಟ್ ಲೈಟ್. ದೇವ್ರ ಮನೆ ತೋರಿಸ್ತೀನಿ ಬನ್ನಿ. ಜಾಸ್ತಿ ಇಷ್ಟ ಆಗಿದಂದ್ರೆ ಆಕ್ಚುಲಿ ಇದೆ. ಆಮೇಲೆ ಮಾಡೋಣ ಅಕ್ಕ. ಆಮೇಲೆ ಜನ ಬಂದ್ಬಿಡು. ಇವಾಗೇನು 1 ನಿಮಿಷ ಕ್ಲಿಪ್ಪಿಂಗ್ ಅಷ್ಟೇ. ಅದು ನಮ್ ತಾತ ಅಜ್ಜಿ ರೂಮು ಒಳಗಡೆ ಒಂದು ರೂಮ್ ಇದೆ ಅಂಡ್ ಇನ್ನೊಂದು ವಾಶ್ರೂಮ್ ಇದೆ. ಮೇಲೆ ನಮ್ಮ ಖುಷಿ ಮಾಮ್ಸ್ ರೂಮ್ ಇದೆ ಅಂಡ್ ಈ ಕಡೆ ಬಂದ್ರೆ ಚಿಕ್ಕಮ್ಮ ರೂಮ್. ಬನ್ನಿ. ಓ ಗೈಸ್, ಮೈ ರೂಮ್. ಓ ಮೈ ಗಾಡ್, ರೂಮೇ 4 ರೂಮ್ಗೂ ಹೋಲ್ಸ್ಕೊಂಡ್ರೆ ನನ್ನ ರೂಮೇ ಚೆನ್ನಾಗಿರೋದು. ಖುಷಿ ಮಾಮ್ಸ್ ರೂಮ್ ಇದೆ, ಬಟ್ ಅಲ್ಲಿ ಜನ ಮಲಗಿದ್ದಾರೆ, ಲೈಕ್ ರಿಲೇಟಿವ್ಸ್. ಇಲ್ಲಿ ಅದನ್ನ ಆಮೇಲೆ ತೋರ್ಸೋಣ. ಇಲ್ಲಿ ಒಂದು ಜೋಕಾಲಿ ಬರುತ್ತೆ. ಇಲ್ಲಿ ಬಾ. ಇಲ್ಲಿ ಈ ಕಡೆ ಬಂದ್ರೆ ಇಲ್ಲಿ ಕೆಳಗಡೆ ದೇವ್ರ ಮನೆ ಇರೋ ಕಾರಣ ಇಲ್ಲಿ ಮೇಲೆ ಏನು ಇಟ್ಟಿಲ್ಲ. ಯು ಕ್ಯಾನ್ ಸಿ ಮೈ ಮಾಮ್, ಶಿ ಇಸ್ ಡೆಕೋರೇಟಿಂಗ್. ಹಂಗೆ ಮೇಲೂ ಇದೆ, ಬಿಕಾಸ್ ಇದು ಬಿಟ್ಟಿರೋದು ಎಂತಂದ್ರೆ ಸನ್ಲೈಟ್. ಇದು ಮೇನ್ ಆಕ್ಚುಲಿ ಏನು ಹೈಲೈಟ್ ಅಂದ್ರೆ ಇಲ್ಲಿ ಮೇಲ್ ಡೈರೆಕ್ಟ್ ಸನ್ಲೈಟ್ ಬಂದು ದೇವ್ರ ಮನೆಗೆ ಬರುತ್ತೆ. ಅದೇ ಸಕ್ಕತ್ತಾಗಿರೋದು. ಅಂಡ್ ಆಕ್ಚುಲಿ ಅವತ್ತು ಪೂಜೆ ದಿನ ನನಗೆ ವಾವ್ ಅನ್ಸ್ತು. ಅಂಡ್ ಇಲ್ಲೇನ್ ಬರುತ್ತೆ? ಖಾಲಿ ಏನೇನೋ ಇಲ್ಲಿ ಮಾತ್ರ ಜೋಕಾಲಿ ಬರುತ್ತೆ. ಇಲ್ಲಿ ನೋಡಿದ್ರೆ ನಂಗೆ ಏನ್ ಜ್ಞಾಪನ ಬರುತ್ತೆ ಗೊತ್ತಾ? ಯಶೋದ್ ಒಂದು ಚಿಕ್ಕ ಹುಡುಗನ ಫೋಟೋ ಇತ್ತಲ್ಲ, ಇಲ್ಲಿ ಬರಲ್ಲ, ಮೇಲ್ಗಡೆ ಬರುತ್ತೆ. ಇದೇ ತರ ಸೇಮ್ ಇದೆಯಲ್ಲ ಮೇಲ್ಗಡೆ ಲಿಫ್ಟ್ ಪಕ್ಕ, ಸೇಮ್ ಅದೇ ಆರೆಂಜ್ ಶರ್ಟ್, ಅದೇ ಹತ್ತಿರ. ದಟ್ ಫೋಟೋ ಇಸ್ ಸೋ ಕ್ಯೂಟ್. ಮೈ ತಮ್ಮ ಯು ಶಾಪ್. ಅಂಡ್ ಇಲ್ಲಿ ಜೋಕಾಲಿ ಅಂಡ್ ಸಿ, this is also one of my favorite light. Just one. ಓಕೆ. ಅಂಡ್ ಈ ಕಡೆ ಬಂದ್ರೆ ಏನ್ ಬರುತ್ತೆ ಅಂದ್ರೆ ಜೋಕಾಲಿ ಸಿಂಗಲ್ ಆ ಮನೇಲಿ ಇತ್ತಲ್ಲ, ಆ ತರ ಅಲ್ಲ, ಸುಮ್ನೆ ಹಿಂಗೆ ಬರುತ್ತಲ್ಲ, ಜೋರಾಗಿ ಆಡೋದಲ್ಲ. ಯು ರಿಮೆಂಬರ್ ವೇಟ್ ಒಂದ್ ಬಂದು ಅದು ಬಿದೋಗಿತ್ತು. ಅದು ಯಶು ಅಂತೂ ಆ ಜೋಕಾಲಿ ಫುಲ್ ಕಾಲ್ ಮೇಲೆಲ್ಲ ತನಕ ಟಚ್. ನಾವು ನಮ್ಮ ಅಪ್ಪ ಅಮ್ಮರು ಫಸ್ಟ್, ನಮ್ಮ ಅಪ್ಪ ಅಮ್ಮ ಫಸ್ಟ್ ಮಗಳು ರೂಮ್. ಸಾರಿ, ಮಗಳು ರೂಮ್ ಅಲ್ಲ, ಏನ್ ಹೇಳ್ತಾ ಇದ್ದೀನಿ ನಾನು. ಶಿ ಮೆಂಟ್ ದಟ್ ಅವ್ರಿಗೆ ಫಸ್ಟ್ ಮಗಳು ನಾನೇ ಅಂತ, ಬಿಕಾಸ್ ಅವ್ರ ಮದ್ವೆ ಆಗೋ ಟೈಮಲ್ಲಿ ನಾನು ಇದ್ದೆ. ಅದಕ್ಕೆ ಈ ಎಲ್ಲೆಲ್ಲೂ ಹೂವ
ಅದೇನು ಬ್ಲಾಗ್ ಮಾಡ್ತಾಳೋ ನಂಗಂತೂ ಭಯ ಆಗ್ತಿದೆ, ಅದೆಷ್ಟು ಅಲ್ಲಾಡಿಸ್ತಾಳೆ. ಇವಳು ಬ್ಲಾಗ್ ಮಾಡೋದೆಲ್ಲ ಇವಳೇನಾ? ಫೋನ್ ಗಡ 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 ಆ್ಯಂಡ್ ಇಲ್ಲಿ ಈ ಕಡೆ ಬಾ, ಈ ಕಡೆ ಬಾ. ಡ್ರೆಸ್ಸಿಂಗ್ ರೂಮ್ ಆ್ಯಂಡ್ ದಿಸ್ ಇಸ್ ದ ಡ್ರೆಸ್ಸಿಂಗ್ ರೂಮ್. ಖುಷಿ ಮಾಮ್ಸ್ ಇವತ್ತೆಲ್ಲ ಇಲ್ಲೇ ರೆಡಿ ಆಗಿದ್ದು. ಸಾನಿಗೆ ಸೋಡಾ ಇಟ್ಟಿದ್ದಾಳೆ ಗೈಸ್. ಕಾಣಿಸ್ತಿದ್ಯೇನೆ ನಿಂಗೆ? ಸೊ ಅಲ್ಲಿ ಸ್ನಾನದ ಸಪ್ರೇಟ್ ಆಗಿದೆ, ಈ ಕಡೆ ಸಪ್ರೇಟ್. ಓ ಮಧ್ಯದಲ್ಲಿ ಗ್ಲಾಸ್ ಎಲ್ಲ ಹಾಕ್ಸ್ಬಿಟ್ಟಿದ್ದೀರಾ? ಸೊ ಗೈಸ್ ಇವಾಗ ದೇವ್ರು ಬರ್ತಿದೆ. ಸೊ ಸೆಕೆಂಡ್ ಫ್ಲೋರಿನ ಪೆಂಡಿಂಗ್ ಅಲ್ಲಿ ಇಟ್ಟಿದೀವಿ, ಅದು ಸಾನಿಧ್ಯ ಕಂಟಿನ್ಯೂ ಮಾಡ್ತಾಳಂತೆ. ದೇವ್ರ ಪೂಜೆ ಎಲ್ಲ ಆದ್ಮೇಲೆ ವಿಲ್ ಕಂಟಿನ್ಯೂ. ನಾಳೆ ಮಾಡ್ತೀವಿ. ಇದೆಲ್ಲ ನೋಡಿದ್ಮೇಲೆ ಗೃಹ ಪ್ರವೇಶ ಅನ್ಸ್ಲಿಲ್ಲ, ಲಿಟ್ರಲಿ ಊರ ಹಬ್ಬ ತರ ಫೀಲ್ಸ್ ಇತ್ತು. ಪೂಜೆ ಎಲ್ಲ ಆದ್ಮೇಲೆ ಹೋಮ್ ಟೂರ್ ಕಂಟಿನ್ಯೂ ಮಾಡೋದು ಮರ್ತೋದ್ವಿ. ಇದು 25th ಕ್ಲಿಪ್ಪಿಂಗ್. ಇದೇ ಒಫಿಷಿಯಲ್ ಆಗಿ ಎಲ್ರು ಇನ್ವೈಟ್ ಮಾಡಿದ್ದಿನ. ಅನ್ಸುತ್ತೇನಾ? ಇಲ್ಲ, ನಿಜ ಇಲ್ಲ. ನೀನು ಒಬ್ಳೆ ತಕ್ಕೋ. ಹೇರ್ ಸ್ಟೈಲ್ ತೋರಿಸಿ. ಅಲ್ಲ ಹಿಂದೆ ಹಿಂದೆ. ಸೂಪರ್. ಆಲ್ಸೋ ಸೆಕೆಂಡ್ ಫ್ಲೋರಲ್ಲಿ ಪೂಜೆ ಆರ್ಗನೈಸ್ ಮಾಡಿದ್ರು. ಮಠದಿಂದ ಸ್ವಾಮಿಗಳು ಬಂದಿದ್ರು. ಗೆಸ್ಟ್ ಎಲ್ಲರೂ ಹೋದ್ಮೇಲೆ ಕಸಿನ್ದು ಬರ್ಡೇ ಇತ್ತು, ಸೊ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ವಿ. ಅಡ್ಡ ಹೋಗ್ಬಾರ್ದು. ಕ್ಯಾಮ್ರಾ ನೋಡ್ರಿ, ಕ್ಯಾಮ್ರಾ ಮೊಸರನ್ನ ಕಲಿಸ್ದಂಗ್ ಕಲಿಸ್ತಾವ್ರ ಕೇಕ್ನ. ಸೊಂಟ ಸುಮಕ್ಕೆ ಯಾಕೆ ಬಿಡುತ್ತೆ. ಸೊ ಇದಾಗಿತ್ತು ಫನ್ ಆ್ಯಂಡ್ ಮಸ್ತಿ. ನಿಮಗೆ ಕಂಪ್ಲೀಟಾಗಿ ಹೋಮ್ ಟೂರ್ ವಿಡಿಯೋ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದು ಸಪ್ರೇಟ್ ಬ್ಲಾಗ್ ಮಾಡಿ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಂಧ್ಯಾ ತನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.